ಕ್ಲಾಸ್ ಇಲ್ಲ ಮತ್ ನೇರ ನಿಂತುಕೊಳ್ಳಿಲ್ಲ. ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಹಾರಿಸಿಕೊಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. चल यमुना गगन जलतरंगा तव शुभ नामे जागे तव शुभ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಇದು ಕೂಡ ಇವಾಗ ವೇದಿಕೆ ಕಾರ್ಯಕ್ರಮದಲ್ಲಿ ನೆರವೇರುತ್ತದೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಈ ದಿನದ ವಿಶೇಷತೆ ಬಗ್ಗೆ ಅನಿಸಿಕೆಯನ್ನು ಹಂಚ್ಕೊಳ್ಬೇಕು. ಶಿಕ್ಷಕರು ಮಾತನ್ನ ತಾವು ಕೇಳ್ತಾ ಇಲ್ಲಿರ್ತಕ್ಕಂಥದ್ದನ್ನ ಯಾವುದು ಒಳ್ಳೆಯದು ಅದನ್ನ ನಾವು ತಿಳಿಲಿಟ್ಕೊಳ್ಬೇಕು, ಬದಲಾಗಬೇಕು. ದಿನದಿಂದ ದಿನಕ್ಕೆ ನಮ್ಮ ಜ್ಞಾನದಲ್ಲಿ ಬದಲಾವಣೆ ಹೊಂದಬೇಕು. ಒಳ್ಳೆಯ ವಿಚಾರಗಳನ್ನ ನಾವುಗಳೆಲ್ಲ ಮಾಡ್ತಾ ಹೋಗ್ಬೇಕು. ಇದಕ್ಕೋಸ್ಕರ 1:30 ತನಕ ಸರ್ಕಾರ ಶಾಲಾ ಸಮಯವನ್ನು ಬದಲಾವಣೆ ಮಾಡಿ ಬೆಳಗಿನ ಜಾವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ದಿನವನ್ನ ಕೊಟ್ಟಿದೆ. ಇದು ಸಾರ್ಥಕತೆ ಆಗಬೇಕಾದ್ರೆ ಈ ಧ್ವಜಾರೋಹಣ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ. ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಶಿಕ್ಷಕ ಬಂಧುಗಳು ಏನ್ ಹೇಳ್ತಾರೆ ಅದನ್ನೆಲ್ಲ ಮಕ್ಕಳು ಚಾಚುತ್ಸಪ್ದೆ ಟಿವಿಲಿ ಕೇಳಿಸ್ಕೊಂಡು ಒಳ್ಳೆಯದನ್ನ ತಮ್ಮ ಜ್ಞಾನಾರ್ಜನೆಗೆ ಇಟ್ಟುಕೊಂಡು ನೀವುಗಳು ಬದಲಾಗುವುದಿಲ್ಲ. ಪ್ರತಿಯೊಂದರಲ್ಲೂ ಆನಂದತಿ ಒಳವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗ ಭೂಮಿ ತಂತಾನೆ ನಡಿಕೆ ಸ್ವಾಮಿ ಪಾಳಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯಾನು ಹೇ ಶಾರದೆ ದಯಾ ಪಾಲಿಸು ಈ ಬಾಳನು ಈ ದಿನದ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದ ನಂತರದ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರಾರ್ಥನಿಕರಾದಂತಹ ಶ್ರೀಯುತ ರುದ್ರಮುನಿ ಸ್ವಾಮಿ ಸರ್ ಅವರು ವೇದಿಕೆ ಮೇಲಿರುವಂತಹ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಪಿಕ್ಕಪ್ಪಣ್ಣನವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯ SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಆದಂಥ K. ಗುರುಬಾಜಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಮಾಜ ಶಿಕ್ಷಕರಾಗಿರ್ತಕ್ಕಂಥ GSM ಕೊಟ್ರೇಶ್ ಸರ್ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಂಗ್ಲಿಷ್ ಶಿಕ್ಷಕರಾಗಿರ್ತಕ್ಕಂಥ ಶೇಖ್ ಅಹಮದ್ ಸರ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ದಿವಾಕರ್ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಿಂದಿ ಶಿಕ್ಷಕರಾಗಿರ್ತಕ್ಕಂಥ ಸುದರ್ಶನ್ ಸರ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಮೊಹಮ್ಮದ್ ರಫಿ ಸರ್ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಮಲ್ಲಮ್ಮ ಹಾಗೂ ಗೌರಮ್ಮ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ನೆರವೇರಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮಗೂ ಕೂಡ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತವನ್ನು ಭಾಗಕ್ಕೆ ಏನಾಗಿಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಕಾರಣ ಏನಂದ್ರೆ ಅಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗವನ್ನ ಹೈದರಾಬಾದ್ ನಿಜಾಮ ಆಳ್ತಾ ಇದ್ದ.
ಆ ಹೈದರಾಬಾದ್ ನಿಜಾಮ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅದರ ಹಿನ್ನೆಲೆ ಹೋಗೋದಾದ್ರೆ ಏನಂತ ಹೇಳಿದ್ರೆ ಸರ್ಕಾರ ಸ್ವಾತಂತ್ರ್ಯ ಸಿಕ್ತು 1947 ಆಗಸ್ಟ್ 14 ಮಧ್ಯರಾತ್ರಿ 15 ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭಗಳಲ್ಲಿ ಏನಾತಂದ್ರೆ 3 ಆಪ್ಷನ್ ಕೊಟ್ರು. ಏನಂದ್ರೆ ಭಾರತಕ್ಕೆ 552 ಸಂಸ್ಥಾನಗಳಿದ್ವು ಭಾರತದಲ್ಲಿ, ಅಂದ್ರೆ ರಾಜರಿದ್ರು 552 ಸಂಸ್ಥಾನಗಳು ಇದ್ದು. ಹಾಗಾಗಿ ಆ ಸಂಸ್ಥಾನಗಳು ಇದು ಜೊತೆಗೆ ಏಕೀಕೃತ ಭಾರತ ಇರಲಿಲ್ಲ. ಹಾಗಾಗಿ 3 ಆಪ್ಷನ್ ಕೊಟ್ಟರು. ಏನು ಆಪ್ಷನ್ ಕೊಟ್ಟರು ಅಂತಂದ್ರೆ ಅದೇ ಸಂದರ್ಭಗಳು ಅಂತಂದ್ರೆ ಆಗಸ್ಟ್ 14 ಮಧ್ಯರಾತ್ರಿ ದೇಶ ವಿಭಾಗ ಆಯಿತು. ಏನು ವಿಭಾಗ ಅಂತ ಹೇಳಿದ್ರೆ ಒಂದರಲ್ಲಿ ಸಿಕ್ಕೊಳ್ತು. ಆಗ ನಮ್ಮೆಲ್ಲ ನಾಯಕರು, ಪ್ರಧಾನಮಂತ್ರಿ ನೆಹರೂಜಿ, ಪಟೇಲ್ಜಿ ನಿರ್ಧಾರ ಮಾಡಿದ್ರು, ಇಲ್ಲ 3 ಆಪ್ಷನ್ ಕೊಡೋಣ ಅಂತ ಹೇಳಿ. ಏನು ಆಪ್ಷನ್ ಕೊಟ್ಟರು ಅಂತಂದ್ರೆ ಭಾರತಕ್ಕೆ ಒಕ್ಕೂಟಕ್ಕಾದ್ರೂ ಸೇರ್ಬೋದು, ಇಲ್ಲವೇ ಪಾಕಿಸ್ತಾನದ ಒಕ್ಕೂಟಕ್ಕೂ ಸೇರ್ಬೋದು, ಇಲ್ಲವೇ ಸ್ವತಂತ್ರವಾಗಿ ಉಳಿಬಹುದು ಅಂತ ಆಪ್ಷನ್ ಕೊಟ್ಟರು. ಹೇಳ್ದಾಗ್ತದಲ್ಲ, ಭಾರತ ಒಕ್ಕೂಟಕ್ಕಾದ್ರೂ ಸೇರ್ಬೋದು, ಸ್ವಾತಂತ್ರ್ಯದ ಒಕ್ಕೂಟಕ್ಕಾದ್ರೂ ಸೇರ್ಬೋದು, ಇಲ್ಲವೇ ಸ್ವತಂತ್ರವಾಗಿ ಉಳಿಬಹುದು. ಇಂತಹ ಆಪ್ಷನ್ ಕೊಟ್ಟಂತಹ ಸಂದರ್ಭಗಳಲ್ಲಿ ಕೆಲವಷ್ಟು ಆಲ್ಮೋಸ್ಟ್ ಆಲ್ ಬಹುತೇಕ ದೇಶದ ಎಲ್ಲ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರ್ಬಿಟ್ಟು. ಆದ್ರೆ ಹೈದರಾಬಾದ್ ನಿಜಾಮ ಆತನ ಹೆಸರು ಹೇಳಿದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಹೇಳಿ, ಹೈದರಾಬಾದ್ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಏನು ನಿರ್ಧಾರ ತಗೊಂಡ್ರೆ, ನಾನು ಪಾಕಿಸ್ತಾನದ ಒಕ್ಕೂಟಕ್ಕೂ ಸೇರಲ್ಲ, ಭಾರತ ಒಕ್ಕೂಟಕ್ಕೂ ಸೇರಲ್ಲ, ನಾನು ಸ್ವತಂತ್ರವಾಗಿರ್ತೀನಿ, ನನ್ನದೇ ಆದಂತಹ ಹೈದರಾಬಾದ್ ದೇಶವನ್ನ ಮಾಡ್ಕೊಳ್ತೀನಿ, ಸಂಸ್ಥಾನ ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟ. ಇದು ಅಲ್ಲಿರ್ತಕ್ಕಂಥ ಜನರಿಗೆ ನುಂಗ್ಲಾರ ತುತ್ತಾಗ್ಬಿಡ್ತು. ರಾಜ ಹೇಳ್ತಂದ್ರೆ ಮುಗಿದೋಯ್ತು, ಆಜ್ಞೆ ಅದ, ಯಾವುದೇ ಕಾರಣಕ್ಕೆ ಅದನ್ನ ಉಲ್ಲಂಘನೆ ಮಾಡುವಂತಿಲ್ಲ, ಅಂತಹ ಕಟ್ಟುನಿಟ್ಟಿನ ಆದೇಶ. ಅಲ್ಲಿ ಜನ ಇಲ್ಲ, ನಾವೇನಾಗ್ಬೇಕು, ನಾವು ಭಾರತ ಒಕ್ಕೂಟಕ್ಕೆ ಸೇರ್ಬೇಕಂತ ಹೇಳಿ ಪ್ರಯತ್ನ ಇಲ್ಲ. ಅಲ್ಲಿರ್ತಕ್ಕಂಥ ಕೆಲವಷ್ಟು ಜನ ಹೋರಾಟಗಾರರು ಏನ್ ಮಾಡಿದ್ರು, ಇಲ್ಲ ನಾವು ಹೇಗಾದ್ರೂ ಮಾಡಿ ಭಾರತ ಒಕ್ಕೂಟಕ್ಕೆ ಸೇರೋಣ ಅಂತ ಹೇಳಿ ಹೋರಾಟದ ದಿಕ್ಸೂಚಿಯನ್ನ ತಯಾರು ಮಾಡ್ತಾ ಹೋದ್ರು. ದಿಕ್ಸೂಚಿ ತಯಾರು ಮಾಡಿದ್ರು. ಇದು ಎಲ್ಲದು ಏನಾಯ್ತು, ಹೋರಾಟ ಜೋರನೇ ಆಯ್ತು. ಆ ಜೋರಾದಂತ ಸಂದರ್ಭಗಳಲ್ಲಿ ಆತನ ಸೇನಾಧಿಪತಿ ಇದ್ದ ಕಾಸಿಂ ರಿಜ್ವಿ ಅಂತ ಹೇಳಿ. ಯಾರ ಸೇನಾಧಿಪತಿ? ಮೀರ್ ಉಸ್ಮಾನ್ ಅಲಿ ಖಾನನ ಸೇನಾಧಿಪತಿ ಇದ್ದ ಕಾಸಿಂ ರಿಜ್ವಿ ಅಂತ ಹೇಳಿ. ಆತನ ಒಂದು ಪಡೆ ಇತ್ತು, ಅದ್ಯಾವಂತಂದ್ರೆ ರಜಾಕಾರರು ಅಂತ ಹೇಳಿ. ಆ ರಜಾಕಾರರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ತುಂಬಾನೇ ಉಗ್ರವಾದಂತ ಪಡೆ ಅದು. ಆ ರಜಾಕಾರರು ಎಷ್ಟು ಉಗ್ರವಾದ ಪಡೆ ಅಂತ ಹೇಳಿದ್ರೆ, ಸಿಕ್ಕಂತಹ ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ರು, ಸಿಕ್ಕ ಜನರನ್ನ ಕೊಲೆ ಮಾಡಿದ್ರು, ಲೂಟಿ ಮಾಡಿದ್ರು, ದರೋಡೆ ಮಾಡಿದ್ರು. ಈ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲೇ ಯಾವಂದ್ರೆ ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ ಮತ್ತೆ ಬಳ್ಳಾರಿ, ಆ ಯಾದಗಿರಿ ಮತ್ತೆ ವಿಜಯನಗರ ಇತ್ತೀಚೆಗೆ ಆದಂತಹ ಜಿಲ್ಲೆಗಳು. ಆ 5 ಜಿಲ್ಲೆಗಳ ಜನರನ್ನ ಏನ್ ಮಾಡಂತಂದ್ರೆ ಹೇಳ್ತಾರೆ, ಏನಂತ ಹೇಳಿ, ಎಷ್ಟು ಭಯಾನಕ ಇತ್ತು ಅಂತ ಹೇಳಿದ್ರೆ, ಸಿಕ್ಕಂತ ಮಕ್ಕಳನ್ನ ಕಲಿ ಹೊಸಿತಾ ಇದ್ರಂತೆ, ದೊಡ್ಡ ಬಂಡೆಗೆ ಹೊಸಿತಾ ಇದ್ರಂತೆ, ಮತ್ತೆ ಆ ಮಕ್ಕಳನ್ನ ಈಟಿಲ್ ಚುಚ್ಕೊಂಡು ಓಡ್ತಾ ಇದ್ರಂತೆ. ಅಷ್ಟು ಭಯಾನಕ ಆಡಳಿತ. ಜನ ಏನಂತ ಹೇಳಿದ್ರೆ ಅವ್ರ ಹಿಂಗ್ ಕೊಡೋವಂತ ಹಿಂಸೆ ನೋಡ್ಲಾರ್ದು ಏನ್ ಮಾಡ್ತಾರೆ, ಬಿಟ್ಬಿಟ್ಟು ಓಡಿ ಬಂದ್ಬಿಟ್ರು. ಪ್ರಾಣ ಉಳಿಸೋಣಕ್ಕಾಗಿ ಓಡೋದು, ಬೇರೆ ರಾಜ್ಯಕ್ಕೆ, ಬೇರೆ ಜಿಲ್ಲೆಗೆ ಓಡಿ ಹೋದ್ರು. ಅಷ್ಟು ಭಯಾನಕ ಆಡಳಿತ. ಹೀಗೆ ಆ ಕಾಸಿಂ ರಿಜ್ವಿಯ ರಜಾಕಾರರ ದಬ್ಬಾಳಿಕೆ ಜೋರಾಗಿದೆ, ಸಹಿಸ ಆಗ್ತಾ ಇಲ್ಲ. ಇಡೀ ದೇಶದಾದ್ಯಂತ ಜನ ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಕಲ್ಯಾಣ ಕರ್ನಾಟಕದ ಅಥವಾ ಹೈದರಾಬಾದ್ ಕರ್ನಾಟಕದ ಜನರಿಗೆ ಸ್ವಾತಂತ್ರ್ಯ ಇಲ್ಲ. ಏನು ಅನುಭವಿಸ್ತಾ ಇದ್ರೆ, ಬ್ರಿಟಿಷರಿಗಿಂತ ಹೆಚ್ಚಿನ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಅಂತ ಸಂದರ್ಭಗಳಲ್ಲಿ ಕೆಲವಷ್ಟು ಹೋರಾಟಗಾರರು ಬಂದರು. ಆ ಒಂದು ಹೈದರಾಬಾದ್ ಕರ್ನಾಟಕದ ಹೋರಾಟಗಾರರು ಅವ್ರು ಯಾರಂತ ಹೇಳಿದ್ರೆ ಸ್ವಾಮಿ ರಮಾನಂದ ತೀರ್ಥರು. ಸ್ವಾಮಿ ರಮಾನಂದ ತೀರ್ಥರು ಗುಲ್ಬರ್ಗದವರು. ಅವರು ಏನ್ ಮಾಡಿದ್ರೆ, ಅವರ ನೇತೃತ್ವದಲ್ಲಿ ಕೆಲವಷ್ಟು ಜನ ನಾಯಕರು ಬಂದರು. ಅವ್ರು ಯಾರಂತಂದ್ರೆ ಕೊಲ್ಲೂರು ಮಲ್ಲಪ್ಪ, ಚಂದ್ರಶೇಖರ್ ಪಾಟೀಲ್, DR ಔರಾದಿ, ಜಗನ್ನಾಥ್ ರಾವ್ ಚಂಡ್ರಿಕಿ, ಅವಧಾನಿ, ವಿಶ್ವನಾಥ್ ರೆಡ್ಡಿ, ಪ್ರಾಣೇಶ್ ಆಚಾರ್. ಹೀಗೆ ಈ ಎಲ್ಲ ನಾಯಕರು ಒಕ್ಕಟ್ಟಾದ್ರು, ಅವ್ರು ಸಂಘಟನೆಗೊಂಡ್ರು. ಇಲ್ಲ, ನಾವು ಸಂಘಟನೆ ಆಗದೆ ಹೋದ್ರೆ, ಹೋರಾಟವನ್ನ ಮಾಡದೆ ಹೋದ್ರೆ ನಮ್ಗೆ ಯಾವುದೇ ಕಾರಣಕ್ಕೆ ಏನ್ ಸಿಗಲ್ಲ ಅಂತ ಹೇಳಿದ್ರೆ, ನಾವು ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಂಧ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಒಂದಾಗೋಣ ಅಂತ ಹೇಳಿ ಅವರು ಪಣ ತೊಟ್ಟು ದೊಡ್ಡ ಹೋರಾಟ ಮಾಡಿದ್ರು. ಈ ಹೋರಾಟ ಏನಾಗಿತ್ತು ಅಂತ ಹೇಳಿದ್ರೆ,
ಅದು ಸಂಘಟನೆ ಆಯ್ತು. ಅದೇ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಬೀದರ್ ಜಿಲ್ಲೆಯ ಗೋಟ್ರಾ ಗ್ರಾಮ ಅಂತ ಇತ್ತು. ಬೀದರ್ ಜಿಲ್ಲೆಯ ಗೋಟ್ರಾ ಗ್ರಾಮ ಅಂತ ಇತ್ತು. ಅದು 1948 ಮೇ 9 ಆ ಗೋಟ್ರಾ ಗ್ರಾಮದಲ್ಲಿ ಯಾರಂತಂದ್ರೆ ಮಹಾದೇವಪ್ಪ ಅಂತೇಳಿ ಒಬ್ಬ ಜಮೀನ್ದಾರ್ ಇದ್ದ. ಆತನ ಮನೆ ಹೆಂಗಿತ್ತಂದ್ರೆ ಕೋಟೆ ಇದ್ದಂಗಿತ್ತಂತೆ. ಹೇಳಿದಲ್ಲ ಇವರೆಲ್ಲ ಮಲ್ಲಪ್ಪ, ಔರಾದಿ, ಜಗನ್ನಾಥ್, ಚಂದ್ರಿಕಿ, ಚಂದ್ರಶೇಖರ್ ಪಾಟೀಲ್ ಹೀಗೆ ಹೋರಾಟಗಾರೆಲ್ಲರೂ ಏನಾಗಿದೆ ಅಂದ್ರೆ ಅವರ ಮನೆ ಸೇರ್ಕೊಂಡಿದ್ರು ಹೋರಾಟಗಾರರು. ಅದೇ ಅವ್ರಿಗೆ ರಕ್ಷಣೆಯನ್ನು ಕೊಟ್ಟಿದ್ರು ಮಹಾದೇವಪ್ಪ ಅನ್ನೋ ವ್ಯಕ್ತಿ. ಹಾಗೇನೆ ಜೊತೆಗೆ ಆ ಊರಲ್ಲಿ ಸುಮಾರು 800 ಜನ ಇದ್ರಂತೆ. ಆ 800 ಜನರ ಮೇಲೆ ಏನ್ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ನಿರ್ದಯವಾಗಿ ಏನ್ ಮಾಡೋದು ಅಂತ ಹೇಳಿದ್ರೆ ಆ ರಜಾಕಾರರ ಕಾಸಿಂ ರಿಜ್ವಿಯ ಪಡೆ ಏನ್ ಮಾತಂದ್ರೆ ಅವರನ್ನ ಗುಂಡು ಹಾರಿಸೋದ್ರ ಮೂಲಕ, ಅವರನ್ನ ಕತ್ತಿಯಿಂದ ಸೀಳೋದ್ರ ಮೂಲಕ, ರುಂಡ ಹಾರಿಸೋದ್ರ ಮೂಲಕ, ಕೈ ಕತ್ತರಿಸೋದ್ರ ಮೂಲಕ ಅತ್ಯಾಚಾರ, ದೊರಡೆ ಹೀಗೆ ಸುಮಾರು 800 ಜನ ಏನಾದಂತಂದ್ರೆ ಮರಣವನ್ನು ಹೊಂದ್ಬಿಟ್ರು. ಅಂತಹ ಸ್ಥಿತಿ ಯಾರೋ ಅವ್ರನ್ನ ತಡೆಯುವಂತಹ ಪರಿಸ್ಥಿತಿ ಆಗೋಯ್ತು. ಇದೆಲ್ಲ ಸುದ್ದಿ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಗೊತ್ತಾಯ್ತು. ಭಾರತ ಸರ್ಕಾರಕ್ಕೆ ಅಲ್ಲಿನ ಜನ ಪತ್ರ ಬರೆದ್ರು. ಆ ಸುದ್ದಿ ಹೋಯ್ತು. ಹೋದಂತ ಸಂದರ್ಭ ಏನ್ ಮಾಡ್ಬೇಕು? ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ವಿಭಿನ್ನ ಇದೆ. ಏನ್ ವಿಭಿನ್ನ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಆಕ್ಟ್ ಆಗಿತ್ತು. ಏನಂತ ಹೇಳಿದ್ರೆ ಸ್ಟ್ಯಾಂಡ್ ಸ್ಟಿಲ್ ಅಗೇನೆಸ್ಟ್ ಆಕ್ಟ್ ಅಂತ ಹೇಳಿ. ಆ ಸ್ಟ್ಯಾಂಡ್ ಸ್ಟಿಲ್ ಅಗೇನೆಸ್ಟ್ ಆಕ್ಟ್ ಪ್ರಕಾರ ಹೈದರಾಬಾದ್ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡುವಂತಿಲ್ಲ, ಹೈದರಾಬಾದ್ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡುವಂತಿಲ್ಲ ಅಂತ ಹೇಳಿ ಒಪ್ಪಂದ ಆಗಿರುತ್ತೆ. ಹಾಗಾದ್ರೆ ಹೈದರಾಬಾದ್ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡೋದಂದ್ರೆ ಮಿಲಿಟರಿ ಬೇಕಿತ್ತು. ಅಲ್ಲಿ ಆ ರಜಾಕಾರನ ಹತ್ತಿಕ್ಬೇಕಂದ್ರೆ ಮಿಲಿಟರಿ ಬೇಕಿತ್ತು, ಆದ್ರೆ ಮಿಲಿಟರಿ ಇಲ್ಲ. ಆ ಸಂದರ್ಭಗಳಲ್ಲಿ ನಮ್ಮ ಭಾರತದ ಕಾನೂನು ಮಂತ್ರಿಗಳಾದಂತಹ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕೇಳ್ಕೊಂಡ್ರು, ಇಲ್ಲ ಇದಕ್ಕೆ ಕಾನೂನು ಸಲಹೆ ಕೊಡ್ರಿ, ಏನ್ ಮಾಡ್ಬೋದು ಅಂತ ಹೇಳಿದ್ರಂತೆ. ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನಾವು ಅವ್ರನ್ನ ಏನ್ ಕರಿತೇವೆ ಅಂತ ಹೇಳಿದ್ರೆ ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ. ಅಥವಾ ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಸಂಸ್ಥಾನಗಳನ್ನ ಒಂದುಗೂಡಿಸಿ ಏಕೀಕೃತ ಭಾರತ ಮಾಡಿದಂತ ಮಹಾನ್ ಧೀಮಂತ ವ್ಯಕ್ತಿ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಇದು ಅವ್ರಿಗೆ ದೊಡ್ಡ ವಿಚಾರ ಆಗಿರಲಿಲ್ಲ. ಆದ್ರೆ ಆ ಆಕ್ಟ್ ಪ್ರಕಾರ ಏನಾಗಿತ್ತು ಅಂತ ಹೇಳಿದ್ರೆ ಅದು ತುಂಬಾನೇ ಗೊಂದಲಕ್ಕೀಡಾಗಿತ್ತು. ಆ ಸಂದರ್ಭಗಳಲ್ಲಿ ಕಾನೂನು ಸಚಿವರಾದಂತ ಶ್ರೀ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಲಹೆ ಕೊಟ್ಟರು. ಇಲ್ಲ ಅಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಇಬ್ಬರು ಕೂತ್ಕೊಂಡು ಯೋಜನೆ ಮಾಡಿದ್ರು. ಅದೇ ಏನಂತಂದ್ರೆ ಆಪರೇಷನ್ ಪೋಲೋ. ಆ ಆಪರೇಷನ್ ಪೋಲೋ ಏನೋ ಮೂಲಕ, ಆಪರೇಷನ್ ಪೋಲೋ ಅಂತಂದ್ರೆ ಅದು ಪೊಲೀಸ್ ಕಾರ್ಯಾಚರಣೆ ಬೇಡ, ನಾವು ಮಿಲಿಟರಿ ಕಾರ್ಯಾಚರಣೆ ಅಂತ ಏನಾಗುತ್ತೆ ಅವರು ನಾವು ಯಾಕೆ ಉಲ್ಲಂಘನೆ ಮಾಡೋದಂತೆ ಮತ್ತೆ ಅವರು ರಜಾಕಾರ ಪಡೆಗೂ ಪೊಲೀಸ್ ಪಡೆಗೂ ಹೋರಾಟ ಆಯ್ತು. ಕೊನೆಗೆ ಪೊಲೀಸರ ಪಡೆಗೆ ಏನಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಸೋತೋದ್ರು. ಯುದ್ಧ ಮಾಡಿದ್ರೆ ಅವ್ರಿಗೆ ಯುದ್ಧ ಮಾಡಕ್ಕಾಗಿಲ್ಲ, ಸೋತೋದ್ರು. ಯಾಕಂದ್ರೆ ಅಷ್ಟು ಬಲಿಷ್ಠ ನಮ್ಮ ಪೊಲೀಸ್ ಪಡೆ ಇತ್ತು. ಆ ಹೀಗೆ ಏನಾಯ್ತು, ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ತನ್ನ ಸೋಲನ್ನು ಒಪ್ಕೊಂಡ್ಬಿಟ್ಟ. ಯಾರು? ಹೈದರಾಬಾದ್ನ ನಿಜಾಮದಂತ ಮೀರ್ ಉಸ್ಮಾನ್ ಅಲಿ ಖಾನ್. ಆ ಮೀರ್ ಉಸ್ಮಾನ್ ಅಲಿ ಖಾನ್ ತನ್ನ ಸೋಲನ್ನು ಒಪ್ಕೊಂಡು ಏನಂತ ಹೇಳಿದ್ರೆ ಭಾರತಕ್ಕೆ ಒಕ್ಕೂಟಕ್ಕೆ ನಾನು ಸೇರ್ತೀನಿ ಅಂತ ಹೇಳಿ ಸಹಿ ಮಾಡಿದ. ಅದು ಯಾವಾಗ ಅಂತ ಹೇಳಿದ್ರೆ 1948 ಸೆಪ್ಟೆಂಬರ್ 17. ಹೀಗೆ 1948 ಸೆಪ್ಟೆಂಬರ್ 17 ಏನಾಗ್ತದೆ ಹೇಳಿದ್ರೆ ಆತ ಸಹಿ ಮಾಡೋದ್ರ ಮೂಲಕ ಭಾರತದ ಒಕ್ಕೂಟಕ್ಕೆ ಯಾಕೆ ಸೇರ್ತು? ಹೈದರಾಬಾದ್ ಕರ್ನಾಟಕ ಸೇರ್ತು, ಅಥವಾ ಈಗಿನ ಕಲ್ಯಾಣ ಕರ್ನಾಟಕ ಸೇರ್ತು. ಆಗ ಏನಾಗ್ತದೆ ಹೇಳಿದ್ರೆ ಆ ಹೈದರಾಬಾದ್ ನಿಜಾಮದಿಂದ ವಿಮೋಚನೆಗೊಂಡು ಆ ಇಡೀ 5 ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಅಲ್ಲಿಂದ ನಾವು ಏನಂತಂದ್ರೆ ಪ್ರತಿ ವರ್ಷ ಇವತ್ತು ನಾವು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ನಾವು ಅಮೃತ ಮಹೋತ್ಸವದಲ್ಲಿದ್ದೀವಿ. 75 ವರ್ಷಗಳು ತುಂಬ್ತಾ ಇದ್ದಾವೆ. ಎದಕ್ಕಂತ ಹೇಳಿದ್ರೆ ಈ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ನಾವು ಹೀಗೆ ಪ್ರತಿ ವರ್ಷ ಸೆಪ್ಟೆಂಬರ್ 17 ಏನಾಗ್ತದೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಆಚರಿಸ್ತೀವಿ. ನಮಗೆ ಏನಂತ ಹೇಳಿದ್ರೆ ಇದರ ಎಫೆಕ್ಟ್ ಸ್ವಲ್ಪ ಕಡಿಮೆ ನಮಗೆ. ಆದ್ರೆ ಅದರ ಎಫೆಕ್ಟ್ ಅನುಭವಿಸಿದ್ದು ಈ ಕಲಬುರಗಿ, ರಾಯಚೂರು, ಬೀದರ್ ತುಂಬಾನೇ ಎಫೆಕ್ಟ್ ಅನುಭವಿಸಿದ್ರು. ತುಂಬಾನೇ ಈಗಲೂ ಸಹ ಅಷ್ಟು ಅದ್ದೂರಿಯಾದಂತಹ ಮೆರವಣಿಗೆಗಳ ಮೂಲಕ ಒಂದು ವಿಜೃಂಭಿಸ್ತಾರೆ. ಅವ್ರಿಗೆ ದೇಶ ಸ್ವತಂತ್ರ ಸಿಕ್ಕದನ್ನ ಆಗಸ್ಟ್ 17 ಅಷ್ಟು ಆಚರಿಸಲ್ಲ, ಈ ದಿನವನ್ನು ಅಷ್ಟು ಅದ್ದೂರಿಯಾಗಿ ಆಚರಿಸ್ತಾರೆ. ಯಾಕಂತ ಹೇಳಿದ್ರೆ ಅಂತ ಕಷ್ಟ ನಷ್ಟಗಳನ್ನ, ತಮ್ಮ ಹೆಣ್ಮಕ್ಳನ್ನ, ತಮ್ಮ ಮಕ್ಕಳನ್ನ, ತಮ್ಮ ವಂಶವನ್ನ ಕಳ್ಕೊಂಡ್ರು. ಅಂತ ಭಯಾನಕ ಸಂದರ್ಭ ಇತ್ತು. ಹೀಗೆ ಏನಾಯ್ತು 17 ಈ ನಾವೆಲ್ಲ ಕಲಬುರಗಿಯಿಂದ ಯಾದಗಿರಿ ಜಿಲ್ಲೆಯನ್ನ, ಹಾಗೇನೆ ಬಳ್ಳಾರಿಯಿಂದ ವಿಜಯನಗರ ಜಿಲ್ಲೆ ಮಾಡಿದ ಈಗ ಒಟ್ಟು 7 ಜಿಲ್ಲೆಗಳು ಏನಾಚರಿಸ್ತೇವೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ.
ಆಚರಿಸಿದ್ವಿ. ಈ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಅಥವಾ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಏನಿದಾವೆ ಹಿಂದುಳಿದವೆ. ಇಲ್ಲಿ ಹೆಂಗ್ ಹಿಂದುಳಿದವೆ? ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹಿಂದುಳಿದವೆ. ಇವುಗಳಿಗೆ ಏನಾಗಬೇಕು? ವಿಶೇಷ ಅನುದಾನ ಕೊಡಿಸ್ಬೇಕು ಅಂತ ಹೇಳಿ, ವಿಶೇಷ ಅನುದಾನ ಕೊಡಿಸ್ಬೇಕಂತ ಹೇಳಿ ಅದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತು. ಸರ್ಕಾರ ಏನಾಗ್ಲಿ ಅಂತಂದ್ರೆ ಅದನ್ನ ಮಾಡ್ತಾ ಇತ್ತು, ಆದ್ರೆ ಅಷ್ಟು ಪ್ರಮಾಣದಲ್ಲಿ ಮಾಡಲಿಲ್ಲ. ಏನಾಯ್ತು ಅಂತ ಹೇಳಿದ್ರೆ ಈಗಾಗ್ಲೇನೆ ದೇಶದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ದೇಶದ ಸಂವಿಧಾನದ ತಿದ್ದುಪಡಿ ಆಗಿತ್ತು 371 ಏನಂತ ಹೇಳಿದ್ರೆ ABCD ಬೇರೆ ಬೇರೆ ಅಲ್ಲಿ ಆಕ್ಟ್ ಇದಾವೆ. ಅವು ಯಾವ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ವಿದರ್ಭ ಅಂತ ಇದೆ, ಮಹಾರಾಷ್ಟ್ರದ ವಿದರ್ಭ ಅಂತ ಇದೆ, ಮತ್ತೆ ಆಂಧ್ರ ಪ್ರದೇಶ ತೆಲಂಗಾಣ ಅಂತ ಇದೆ. ಅಲ್ಲಿಗೆ ಏನಂತಂದ್ರೆ ವಿಶೇಷ ಸ್ಥಾನಮಾನ ಕೊಟ್ಟಿತ್ತು. ವಿಶೇಷ ಸ್ಥಾನ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೇ ತುಂಬಾ ಏನಂತಾರೆ ಹಣದ ಅನುದಾನ ಕೊಟ್ಟು ಆ ಒಂದು ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ, ನಮ್ಮ ಭಾಗಗಳಿಗೆ ಏನಂತ ಆ ಭಾಗದ ತೆಲಂಗಾಣ ವಿದರ್ಭ ಏನಂತ ಹೇಳಿದ್ರೆ ಅಲ್ಲಿ ಶಾಲೆಗಳಿಗೆ, ಹಾಗೇನೆ ಕುಡಿಯೋ ನೀರಿಗೆ, ರಸ್ತೆಗಳಿಗೆ ಪ್ರತಿಯೊಂದಕ್ಕೂ ಏನಂತಂದ್ರೆ ವಿಶೇಷ ಒಂದು ಸಾವಿರಾರು ಕೋಟಿ ಅನುದಾನ ಕೊಡ್ತಾ ಇತ್ತು. ಇದು ನಾವು ಬೇಕಂತ ದೊಡ್ಡ ಹೋರಾಟ ಮಾಡಿದ್ದು. ಅಲ್ಲಿ ಪ್ರಮುಖ ಪಾತ್ರ ವಹಿಸ ಅಂತ ಹೇಳಿದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಅಂದ್ರೆ ಶ್ರೀ ಎನ್ ಧರ್ಮಸಿಂಗ್, ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅಂತೇಳಿ ಈಗ ಏನಂತಂದ್ರೆ AICC ಅಧ್ಯಕ್ಷರಿದ್ದಾರೆ ಕಲಬುರಗಿ ಅವರು. ಆ ಇಬ್ಬರು ಹೋರಾಟದ ಮತ್ತೆ ವೈದ್ಯನಾಥ್ ಪಾಟೀಲ್ ಅಂತ ಇದ್ದಾರೆ. ಹೀಗೆ ಅಲ್ಲಿನ ನಮ್ಮೆಲ್ಲ ನಾಯಕರು ಹೋರಾಟ ಮಾಡಿ ನಮಗೆ ಏನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲ ನಾವು ಮಹಾರಾಷ್ಟ್ರದ ವಿದರ್ಭದಾಗೆ ಹಾಗೇನೆ ಆಂಧ್ರ ಪ್ರದೇಶ ತೆಲಂಗಾಣಗೆ ಏನ್ ಮಾಡ್ಬೇಕು, ವಿಶೇಷ ಸ್ಥಾನವನ್ನು ಕೊಡ್ಲೇಬೇಕಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನ್ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಕ್ತಂತ ಹೇಳಿದ್ರೆ 371J ಏನ್ ಹೇಳಿದ್ರೆ ವಿಶೇಷ ಸ್ಥಾನಮಾನ ನಾವು ಪಡೆದ್ವಿ. ಅಲ್ಲಿಂದ ನಮ್ಗೆ ಏನಾಯ್ತು ಹೇಳಿದ್ರೆ ನಮ್ಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಉದ್ಯೋಗದಲ್ಲಿ ಮತ್ತೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಕ್ತು. ನಮ್ಗೆ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ ಎಷ್ಟು ಅದು ನಮ್ಗೆ ಉಪಯೋಗ ಇದೆ ಅಂತ ಹೇಳಿದ್ರೆ 100 ಸೀಟ್ ನಾವು ಏನಾದ್ರು ಈ ಶಿಕ್ಷಕರು ಪೊಲೀಸರು ಅಂತ ಹೇಳಿದ್ರೆ ಎಷ್ಟು ಸೀಟ್ ನಮ್ಗಾಗಿ ಮೀಸಲಿದಾವೆ? 80 ಸೀಟ್ ನಮ್ಗಾಗಿ ಮೀಸಲಿದಾವೆ. 80 ಸೀಟ್ ನಮ್ಗೆ ಫಸ್ಟ್ ಮೀಸಲು, ಬೇರೆ 20 ಸೀಟ್. ಮತ್ತೆ ಬೇರೆ ಇತರೆ ಜಿಲ್ಲೆಗಳು, ನಾನು ಹೈದರಾಬಾದ್ ಕರ್ನಾಟಕದಲ್ಲಿ, ನಾನು ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಅಲ್ಲಿ 20 ಸೀಟ್ ನಮ್ಗಾಗಿ ಮೀಸಲಿದಾವೆ. ಇಂತಹ ಒಂದು ಸಂದರ್ಭ ಮನುಷ್ಯ ಅಂತ ಕರೀತಾರೆ. ಭಾರತದ ಉಕ್ಕಿನ ಮನುಷ್ಯ ಯಾರಂದ್ರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದಕ್ಕೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅವರ ಹೆಸರಿನಲ್ಲಿ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯನ್ನ ಇವತ್ತು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಪ್ರತಿಮೆಯಾಗಿದೆ ಅಂತ ನಾವು ಹೆಮ್ಮೆ ಪಡಬೇಕಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಇನ್ನೊಬ್ಬ ಖ್ಯಾತ ವಿರಾಟ್ ವಿಶ್ವಕರ್ಮ ದಿನಾಚರಣೆ ಇವತ್ತು ನಮ್ಮ ವಾಸ್ತು, ಕಲೆ, ಸಂಸ್ಕೃತಿ, ಸಾಹಿತ್ಯ ಇದಕ್ಕೆ ಏನಾದರೂ ಒಂದು ಭದ್ರ ಬುನಾದಿ ಸಿಕ್ಕಿದೆ ಅಂದ್ರೆ ಅದು ವಿರಾಟ್ ವಿಶ್ವಕರ್ಮರವರ ಒಂದು ಸೇವೆ, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ವೃತ್ತಿ ಬದುಕು. ಸೊ ಅವರು ಇವತ್ತು ನಮ್ಮ ಕರ್ನಾಟಕದಲ್ಲಿ 35 ಲಕ್ಷಕ್ಕಿಂತ ಹೆಚ್ಚಿನ ಜನರು ಇವತ್ತು ವಾಸ ಆಗಿ ಇವತ್ತು ನಮ್ಮ ಕರ್ನಾಟಕದ ನೆಲೆಗಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಂತ ಮಹನೀಯರು. ಇವತ್ತು ನಮ್ಮ ಇಲಾಖೆ ಮಕ್ಕಳೆಲ್ಲ ಕೇಳಬೇಕು, ಈ ಜಯಂತ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಆ ಹಿರಿಯರ ಆಚರಣೆ ಮಾಡತಕ್ಕಂಥ ಎಲ್ಲಾ ವ್ಯಕ್ತಿಗಳ ವ್ಯಕ್ತಿತ್ವ, ಅವರ ಮೌಲ್ಯ, ಅವರ ಆದರ್ಶಗಳನ್ನ, ಅವರ ಸಿದ್ಧಾಂತಗಳನ್ನ ಬೆಳೆಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಘನ ಸರ್ಕಾರ ಮತ್ತು ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಆಚರಣೆ ಮಾಡುವ. ತಂದೆ ತಾಯಿಗಳು ನಿಮ್ ಜೊತೆ ಇರ್ತಾರೆ, ಬಂಧು ಬಳಗದ ಸಪೋರ್ಟ್ ಇರುತ್ತೆ, ನಿಮಗೆ ಆ ಚೈತನ್ಯ ಶಕ್ತಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಅವಕಾಶವನ್ನ ತಾವೆಲ್ಲರೂ ಕೂಡ ಸದುಪಯೋಗ ಮಾಡ್ಕೋಬೇಕು. ಬೆಳೆದು ದೊಡ್ಡರಾದಂತೆಲ್ಲ ತಂದೆ ತಾಯಿಗಳನ್ನ ಕಳ್ಕೋಬೇಕಾಗುತ್ತೆ, ಎಲ್ಲರನ್ನ ಕಳ್ಕೋಬೇಕಾಗುತ್ತೆ. ಅವಾಗ ಒಂಟಿ ಆಗ್ತೀವಿ, ಅವಾಗೇನು ನಾವು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ತಂದೆ ತಾಯಿಗಳ ಸಪೋರ್ಟ್ ಮತ್ತು ಗುರುಗಳ, ಹಿರಿಯರ ಸಪೋರ್ಟ್ ಇರೋವರೆಗೆ ತಾವೆಲ್ಲವೂ ಕೂಡ ಓದಿನಲ್ಲಿ ಆಗ್ಲಿ ಅಥವಾ ಏನಾದ್ರೂ ಸಾಧನೆ ಮಾಡಿವಲ್ಲಿ ಗುರಿಯನ್ನ ಇಟ್ಕೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅಂತಕ್ಕಂಥ ಕಲ್ಯಾಣ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಒಂದು ಏನ್ ಮಾಡಿದೆ, ಅದಕ್ಕಾಗಿ ಹೊಂದಿಸಿದ್ದಾರೆ. ನನ್ನ ಪ್ರಕಾರ ಅದು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅನ್ಸುತ್ತೆ. ಒಳ್ಳೆಯದು, ಯಾಕಂದ್ರೆ ಈಗ ಇಲ್ಲಿ ಪ್ರಮೋಷನ್ ತಗೊಂಡು ಹೋದರು, ನೆಕ್ಸ್ಟ್ ಅವ್ರು ಏನಾಗಿ ಬರ್ತಾರೆ, ಮತ್ತೆ ಅವ್ರಿಗೆ ವರ್ಗಾವಣೆ ಆಗಿ ಬರ್ತಾರೆ.
100ಕ್ಕೆ 20 ಜನ ತಗೊಂತಾರ, ಅದರಲ್ಲಿ 20ಕ್ಕೆ ಏನೋ ಒಂದು ಅವ್ರು ಇಂಟ್ರೆಸ್ಟ್ ಮಾಡ್ಕೊಂಡು CM ಮಿನಿಟ್ ಹಾಕ್ಸಂದು ಎಲ್ಲರೂ ಹೋಗ್ಬಿಡ್ತಾರ. ಅವರು ಮತ್ತೆ ಅವ್ರು 20 ಕರೆ ಬಿಟ್ಟು ಮತ್ತೆ ಅವ್ರು 20 ಕುಂತಾರ. ಹಂಗಾಗಿ ನಮಗೆ ಇಲ್ಲಿ ಏನಾಗುತ್ತೆ, ಅದು ಹಂಗೆ ಉಳಿತೈತಿ. ಅದೇ ರೀತಿ ಇನ್ನೊಂದು ಈ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲೆಲ್ಲ ಏನಾಗ್ತದೆ ಅಂದ್ರೆ ಅವ್ರು ಹೈದರಾಬಾದ್ ಕಡೆ 20% ಜನ ಅದನ್ನ ಅವ್ರು ಅನುಸರಿಸ್ತಿಲ್ಲ. ಅಲ್ಲಿ ಏನಾದ್ರು ಅವ್ರು ನೇಮಕಾತಿ ಮಾಡಿದ್ರೆ 100ಕ್ಕೆ 20 ಸೀಟನ್ನು ಕೊಡ್ತಾ ಇಲ್ಲ ಅಲ್ಲ. ಹಂಗಾಗಿ ಇದಕ್ಕೆ ಬಹಳ ಹೋರಾಟಗಳು ಇನ್ನೂ ನಡೀಬೇಕು. ಒಳ್ಳೆಯದು, ಯಾಕಂದ್ರೆ 100ಕ್ಕೆ ಇದೇನು ಹೈದರಾಬಾದ್ ಏನು ಡಿಸರ್ಟೆನ್ಸಿ ಮಾಡಿದ್ದು ಬಹಳ ಒಳ್ಳೆಯದು. ಬಟ್ ಅದನ್ನು ಎಫೆಕ್ಟಿವ್ ಆಗಿ ಮಾಡಬೇಕಾಗಿತ್ತು. ಅಂದ್ರೆ ಇನ್ನೆಲ್ಲ ಪ್ರಾಕ್ಟಿಕಲಿ ಆಗಿ ಅದು